13ನೇ ಪಾಯಿಂಟ್ ಬಗ್ಗೆ ತೀವ್ರ ಕುತೂಹಲ ಹೆಚ್ಚಾಗ್ತಾ ಇದೆ. ಇಂದು 10ನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಅನಾಮಿಕಾ ಹೇಳಿರುವಂತಹ ಸ್ಥಳದಲ್ಲಿ 13ನೇ ಪಾಯಿಂಟ್ ಇದು. ಇದೇ ಸ್ಥಳದಲ್ಲಿ ಹೆಚ್ಚಾಗಿ ಹೆಣಗಳನ್ನು ಹೂತಿದ್ದಾಗೆ ಆತ ಹೇಳಿದ್ದಾನೆ. ಹಾಗಾಗಿ ಈ ಪಾಯಿಂಟ್ ನತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದಕ್ಕೆ ಮುಂದಾಗಿದೆ ಎಸ್ಐಟಿ ಟೀಮ್. ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್. ಜಿಪಿಆರ್ ಬಳಸುವುದಕ್ಕೆ ಎಸ್ಐಟಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವ ವಕೀಲರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಇದೀಗ ಎಸ್ಐಟಿ ಕೂಡ ಜಿಪಿಆರ್ ಬಳಕೆ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಎಸ್ಐಟಿ ನಡೆ ಏನಿರುತ್ತೆ ಇವತ್ತು? 13ನೇ ಪಾಯಿಂಟ್ ಶೋಧ ನಡೆಸುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಜಿಪಿಆರ್ ಯಂತ್ರಕ್ಕೆ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಯಾಕಂದ್ರೆ ವಕೀಲರು ಕೂಡ ಮನವಿ ಮಾಡಿದ್ರು ಜಿಪಿಆರ್ ಅನ್ನು ಬಳಕೆ ಮಾಡಿಕೊಂಡು ನೀವು ತನಿಖೆಯನ್ನು ಮಾಡಬೇಕು ಅಂತ. ಹಾಗಾಗಿ ಎಸ್ಐಟಿ ಟೀಮ್ ಕೂಡ ಜಿಪಿಆರ್ಗಾಗಿ ಕಾದುಕೊಳ್ತಿದೆ. ಈಗ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಈಗ ನೆಟ್ಟಿರುವಂಥದ್ದು. 10ನೇ ದಿನದ ಶೋಧ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಂಗಳೂರು ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ? ಯಾಕಂದ್ರೆ ಎಸ್ಐಟಿ ಟೀಮ್ ಜಿಪಿಆರ್ ಬಳಕೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ರು, ವಕೀಲರು ಅದಕ್ಕೆ ಒಪ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಯಾವ ರೀತಿ ಶೋಧ ಕಾರ್ಯ ನಡೆಸಬಹುದು? ಶಕುಂತಲಾ, ಇವತ್ತು 13ನೇ ಪಾಯಿಂಟ್. ಆ ಒಂದು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯಲ್ವ ಅನ್ನೋದೊಂದು ಕನ್ಫ್ಯೂಷನಲ್ಲಿರುವಂಥದ್ದು. ಆಲ್ಮೋಸ್ಟ್ ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದರೆ ನಿನ್ನೆ ಆ ಒಂದು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗಬೇಕಾಗಿತ್ತು, ಆದರೆ ನಿನ್ನೆ ಮಾಡಿಲ್ಲ. ಮೊನ್ನೆ ಕೂಡ ಆಗಬೇಕಾಗಿತ್ತು, ಮೊನ್ನೆ 11 ಹೋದ್ರು. ಸದ್ಯಕ್ಕೆ SIT ಅಧಿಕಾರಿಗಳು, SIT ತಂಡ, SIT ಮುಖ್ಯಸ್ಥರೇನು ಮೊಹಂತಿ ಇಲ್ಲೇ ಸಾಕಷ್ಟು ಒಂದು ನಿನ್ನೆ ಮ್ಯಾರಥಾನ್ ಮೀಟಿಂಗನ್ನು ಮಾಡಿದರು. ಸೊ ಆ ಮೀಟಿಂಗ್ನಲ್ಲಿ ವಿಚಾರ ಏನಂತ ಹೇಳಿದರೆ, ಈ ಒಂದು GPR ತಂತ್ರಜ್ಞಾನವನ್ನು ಬಳಸ್ಕೊಳ್ಳಲಿಕ್ಕೆ ಎಲ್ಲ ರೀತಿಯ ಶತಾಯ ಪ್ರಯತ್ನವನ್ನು ಈಗ SIT ಮಾಡ್ತಾ ಇರುವಂಥದ್ದು. ಈ ಒಂದು GPR ಯಂತ್ರಗಳನ್ನು ತರಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಸೊ ಈಗ SIT ತಂಡ ಆ ಒಂದು GPR ಯಂತ್ರಕ್ಕೆ ಕಾಯ್ತಾ ಇರುವಂಥದ್ದು. GPR ಯಂತ್ರ ಬಂದ ನಂತರ ಈ ಒಂದು ಕಾರ್ಯಾಚರಣೆ ಮತ್ತೆ ಚುರುಕುಗೊಳ್ಳಿದೆ. ಅಂದರೆ ಈ ಒಂದು 13ನೇ ಪಾಯಿಂಟನ್ನು ಇನ್ನೂ ಕೂಡ ಜೀವಂತವಾಗಿ ಇಟ್ಕೊಳ್ಳಲಿಕ್ಕೆ ಈ ಎಲ್ಲ ಜೀವಂತವಾಗಿ ಇಟ್ಕೊಂಡಿರೋದು ಯಾಕೆ ಅಂತ ಹೇಳಿದರೆ, ಈ ಒಂದು ತಂತ್ರಜ್ಞಾನವನ್ನು ಬಳಸಲಿಕ್ಕೆ. ಅಂದರೆ 1ರಿಂದ 13 ಪಾಯಿಂಟ್ ಏನಿತ್ತು ಅದರಲ್ಲಿ 1ರಿಂದ 12 ಪಾಯಿಂಟ್ ಆಗಲೇ ಮುಗಿದೋಗಿರುವಂಥದ್ದು. ಇನ್ನು 13ನೇ ಪಾಯಿಂಟ್ ಒಂದೇ ಬಾಕಿ ಇರುವಂಥದ್ದು. ಸೊ ಅದನ್ನು ಇವಾಗ ಏನಾದರೂ ಉತ್ಖನನ ಮಾಡಿದರೆ ಸೊ ಅದು ಕೂಡ ಕ್ಲೋಸ್ ಚಾಪ್ಟರ್ ಆಗುತ್ತೆ, ಅಲ್ಲಿಗೆ ಮುಗಿದೋಗುತ್ತೆ. ಮತ್ತು GPS ಯಂತ್ರ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಯಾವುದು ಗ್ರೌಂಡ್ಸ್ ಇರೋದಿಲ್ಲ ಮುಂದೆ ಹುಡುಕೋದಕ್ಕೆ. ಸೊ ಅದಕ್ಕೋಸ್ಕರ ಅದನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಅದು ಇರುವಾಗಲೇ ಆ ಒಂದು GPR ಯಂತ್ರವನ್ನು ತಗೊಂಡು ಬಂದು 1ರಿಂದ 12ವರೆಗೂ ಮತ್ತೆ ಈಗೇನು ಶೋಧ ಕಾರ್ಯ ಆಗಿದೆ ಅದೇ ಜಾಗದಲ್ಲಿ ಅದೇ ಪಾಯಿಂಟ್ಗಳಲ್ಲಿ ಮತ್ತೆ ಹುಡುಕಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಈಗಾಗಲೇ ಅನಾಮಿಕ ದೂರುದಾರ ಹೇಳಿರೋದೇನಂತ ಹೇಳಿದರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಆ ತೆಗಿಯುವಂಥ ಸಂದರ್ಭದಲ್ಲಿ ಗುರುತು ಮಾಡುವಂಥ ಸಂದರ್ಭದಲ್ಲಿ 20 ವರ್ಷದ ಹಿಂದಿನ ನೆನಪುಗಳು ಕೆಲವು ಮರ್ತೋಗಿತ್ತು. ಸೊ ಅದರಿಂದ ಇದನ್ನು ಬಳಕೆ ಮಾಡಬೇಕು ಅಂತೇಳಿ ದೂರುದಾರನ ಪರ ವಕೀಲರು SITಗೆ ಮನವಿ ಮಾಡಿದರು. ಸೊ ಇದನ್ನು SIT ಕನ್ಸಿಡರ್ ಮಾಡ್ದಂಗಿದೆ. ಸೊ ಅದರಿಂದ ಈ ಒಂದು GPR ಯಂತ್ರವನ್ನು ತರಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ನಡೀತಾ ಇರುವಂಥದ್ದು. ಮೊಹಂತಿ ಬಂದು ನಿನ್ನೆ ಸಾಕಷ್ಟು ಮೀಟಿಂಗ್ಸನ್ನು ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಅವರು ನಿನ್ನೆ ರಾತ್ರಿನೇ ವಾಪಸ್ ಬೆಂಗಳೂರಿಗೆ ಹೋಗಿರುವಂಥದ್ದು. ಸರ್ಕಾರದ ಜೊತೆ ಕೂಡ ಮಾತಾಡಿ ಎಲ್ಲ ವಿಚಾರವಾಗಿ ಒಂದು GPRನ ಬಳಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸೊ ಇವತ್ತಿನ ಈ ಒಂದು SIT ನಡೆ ಏನಿರುತ್ತೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಶಕುಂತಲಾ, ಧನ್ಯವಾದ ಪೃಥ್ವಿ, ತಮ್ಮ ಲೈವ್ ಅಪ್ಡೇಟ್ಗಾಗಿ.